ಬಿಡದಿಯ ಕೇತಗಾನಹಳ್ಳಿಯಲ್ಲಿ ಸುಮಾರು 14 ಎಕರೆಯಷ್ಟು ಭೂಮಿಯನ್ನು HD ಕುಮಾರಸ್ವಾಮಿ ಅವರು ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸರ್ಕಾರಿ ಜಾಗ ಇದು. ಇದನ್ನು ಒತ್ತುವರಿ ಮಾಡ್ಕೊಂಡು ಇವರೊಂದು ಫಾರ್ಮ್ ಹೌಸ್ ಕಟ್ಕೊಂಡ್ಬಿಟ್ರು, ಎಸ್ಟೇಟ್ ಮಾಡ್ಕೊಂಡ್ಬಿಟ್ರು ಅಂತ ಆರೋಪ ಇತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಮೆಟ್ಲು ಕೂಡ ಹತ್ತಿತ್ತಿದ್ದು. ಈ ಒತ್ತುವರಿ ಭೂಮಿ ಏನಿದೆಯೋ ಮೊದಲು ಇದನ್ನು ತೆರವು ಮಾಡಿ ಅಂತ ಹೇಳಿ ಹೈಕೋರ್ಟ್ ಆದೇಶ ಬಂತು. ಹೈಕೋರ್ಟ್ ಆದೇಶ ಬಂದ ಮೇಲೆ ಕಂದಾಯ ಇಲಾಖೆ ಏನು ಮಾಡುತ್ತೆ, ಎಲ್ಲಿ ಒತ್ತುವರಿ ಆಗಿದೆ ಇಲ್ಲಿ ಅಂತ ಅವರು ಸರ್ವೆಯನ್ನು ಕೂಡ ಮಾಡಿದ್ರು. ಸರ್ವೆಯನ್ನು ಮಾಡಿ ತೆರವು ಕಾರ್ಯಾಚರಣೆ ಕೂಡ ಶುರು ಮಾಡಿದ್ದಾರೆ. ಕೇತಗಾನಹಳ್ಳಿಯಲ್ಲಿನ ತೋಟದ ಮನೆಯಲ್ಲಿ ಸರ್ವೆ ಮಾಡಿ ಮಾರ್ಪಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಂದಾಯ ಇಲಾಖೆ SIT ರಚನೆ ಮಾಡಿತ್ತು. ಬಿಡದಿ ಕೇತಗಾನಹಳ್ಳಿಯ ಸರ್ವೆ ನಂಬರ್ 7, 8, 9, 10, 16, 17 ಮತ್ತು 79ರಲ್ಲಿ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ ಇವರು ಅಂತ ಆರೋಪ ಕೇಳಿ ಬಂದಿತ್ತು. 14 ಎಕರೆ ಸರ್ಕಾರಿ ಭೂಮಿಯನ್ನು ಅಕ್ರಮವಾಗಿ ಒತ್ತುವರಿ ಆರೋಪ ಇತ್ತಲ್ಲ, ನನ್ನನ್ನು ಬಿಟ್ಟುಬಿಟ್ರೆ ಯಾರೂ ಇಲ್ಲ, ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಾನೇ ಟಾರ್ಗೆಟ್ ಆಗಿಬಿಡ್ತೀನಿ ಇದೀಗ. ಈಗ ಯಾವಾಗ ಒತ್ತುವರಿ ವಿಷಯ ಬಂದಾಗ ಕುಮಾರಸ್ವಾಮಿ ಅವ್ರನ್ನ ಮಾಧ್ಯಮಗಳು ಮಾತಾಡಿಸ್ತವೆ. ಏನು ಕುಮಾರಸ್ವಾಮಿ ಅವರೇ, ಈ ಥರ 14 ಎಕರೆ ಒತ್ತುವರಿ ನೀವು ಮಾಡ್ಕೊಂಡಿದ್ರಾ, ತೆರವು ಮಾಡ್ತಾ ಇದ್ದಾರೆ, JCB ನಿಮ್ಮ ತೋಟಕ್ಕೆ ನುಗ್ಗಿದೆ, ಈಗ ಏನು ಕತೆ ಅಂತ ಕೇಳಿದಾಗ ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಬಿಟ್ಟರೆ ಇನ್ಯಾರೂ ಸಿಗಲ್ಲ, ನನ್ನೇ ಟಾರ್ಗೆಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವರು, ಅದಕ್ಕೆ ಹಿಂಗೆಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವರು ಮಾತಾಡಿದ್ದಾರೆ. ಸರ್ಕಾರಕ್ಕೂ ಈ ವಿಷಯಕ್ಕೂ ಸಂಬಂಧನೇ ಇಲ್ಲ ಕಣ್ರಪ್ಪ. ಏನು ಸಂಬಂಧ ಇದಕ್ಕೆ? ಹೈಕೋರ್ಟ್ ಆದೇಶ ಇದೆ, ಸರ್ವೆ ಮಾಡಿದ್ದಾರೆ, ಒತ್ತುವರಿ ತೆರವು ಮಾಡಿದ್ದಾರೆ, ಸರ್ಕಾರ ಏನು ಮಾಡ್ತಿಲ್ಲ ಅಂತ ಹೇಳಿ DK ಶಿವಕುಮಾರ್ ಮಾತಾಡಿದ್ದಾರೆ. ನಾನು 40 ವರ್ಷದಿಂದ ತಗೊಂಡಂತ ಇವತ್ತು ನಡೀತಾ ಇರತಕ್ಕಂಥ ನಡವಳಿಕೆಗಳಿದೆಯಲ್ಲ, ಕಾನೂನಿನ ವ್ಯಾಪ್ತಿಯೊಳಗೆ ಹೋರಾಟ ಮಾಡ್ತಾರೆ. ಯಾರು ಏನು ಗಾಬರಿ ಆಗಬೇಕಾಗಿಲ್ಲ. ಆದರೆ ಒಂದು ಸತ್ಯಾಂಶಗಳನ್ನ ತಿಳಿದು ವರದಿ ಮಾಡಿ. ಇದರಲ್ಲಿ ನಾನು ಯಾವುದೇ ರೀತಿಯ ಅಕ್ರಮಗಳಿಗೆ ಎಡೆ ಮಾಡಿಕೊಟ್ಟಿಲ್ಲ. ನನ್ನ ಜೀವನದಲ್ಲಿ ಅದು ಮಾಡದೇ ಇರತಕ್ಕಂಥವನು ನಾನು ಈ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿಯಾಗಿ ಇವತ್ತು ಈ ರೀತಿಯ ಈ ಸರ್ಕಾರದ ದಬ್ಬಾಳಿಕೆಗಳನ್ನ ಏನು ನಡೀತಾ ಇದೆಯಲ್ಲ, ಬೆಂಗಳೂರು ನಗರದಲ್ಲಿ ಯಾವ್ಯಾವ ರೀತಿ ಲೂಟಿ ಮಾಡಿದ್ದಾರೆ. ನಾನು ಒಬ್ಬ ರೈತನಾಗಿ ನಾವು ಯಾಕೆ ಕೇತಗಾನಹಳ್ಳಿ ಸುದ್ದಿ ನಾವು ಮಾತಾಡಕ್ ಹೋಗಿಲ್ಲ, ನಮ್ಗೆ ಗೊತ್ತೂ ಇಲ್ಲ. ಯಾರೋ ಕೋರ್ಟಲ್ಲಿ PALO ಏನೋ ಹಾಕಿದ್ದಾರೆ. ಯಾಕೆ ಕಾಂಗ್ರೆಸ್ ಸಿದ್ದರಾಮಯ್ಯನವ್ರಿಗೂ ಇದಕ್ಕೇನು ಸಂಬಂಧ, DK ಶಿವಕುಮಾರ್ಗೂ ಸಂಬಂಧ, ಕಾಂಗ್ರೆಸ್ ಅವ್ರಿಗೂ ಇದಕ್ಕೇನು ಸಂಬಂಧ? ಯಾಕೆ ಕೋರ್ಟಲ್ಲಿ PAL ಹಾಕಿದ್ದಾರೆ. PAL ಹಾಕಿದ್ಮೇಲೆ ಅದು ಬಹಳ ವರ್ಷದಿಂದ ನಡೀತು. ಕೋರ್ಟ್ ಅವರು ನಮ್ಮ ಆಫೀಸರ್ಸ್ ಮೇಲೆ ನೀವು ಸರಿಯಾಗಿ ಒತ್ತುವರಿ ಮಾಡಲ್ಲ, ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ, ಭೂ ಕಳ್ಳರು ಯಾರು ಇದ್ದಾರೆ ಅವ್ರನ್ನೆಲ್ಲ ಈಚೆಗೆ ತರಬೇಕು ಅಂತೇಳಿ ನಮ್ಮ ಆಫೀಸರ್ಸ್ ಮೇಲೆ ಗಲಾಟೆ ಮಾಡಿದ್ದಾರೆ ಅಂತೇಳಿ ನಾವು ಮಾಧ್ಯಮದಲ್ಲಿ ನಾವು ಓದಿದ್ದೇವೆ. ಟೈಮ್ ಫಿಕ್ಸ್ ಮಾಡಿದ್ರು, ಆ ಪ್ರಕಾರ ಹೋಗಿ ಅಳತೆ ಮಾಡಿದ್ದಾರೆ. ಯಾವುದೇ ನೋಟಿಸ್ ಕೊಡದಲ್ಲೇ ಬಂದಿದ್ದಾರೆ, ಅಳತೆ ಮಾಡಿದ್ದಾರೆ. ಅಳತೆ ಮಾಡಿಬಿಟ್ಟು ಕೊನೆಗೆ ಆಗಿದೆ. ನನಗೆ ಈಗ ವಾಟ್ಸಪ್ ಅಲ್ಲಿ ಯಾರೋ ಕಳಿಸ್ಕೊಟ್ರು, ನೋಟಿಸ್ ಕೊಡದೆ ಹೋಗಿ ಅಳತೆ ಮಾಡಕ್ ಸಾಧ್ಯನಾ? ಮೊದಲಿಂದನೂ ಎಲ್ಲ ಅಳತೆ ಆಗಿದೆ. ಮತ್ತೆ